ಸಾಗರ್, ವಾದ ಮಾಡುವುದರಲ್ಲಿ ಅರ್ಥವೇನಿದೆ? ನಾನು ನಿರ್ಧಾರ ತೆಗೆದುಕೊಂಡಾಗಿದೆ. ಜೀವನವನ್ನೇ ಮುಳುಗಿಸುತ್ತಿರುವ ಈ ನಿನ್ನ ಬಡತನದಲ್ಲಿ ಉಳಿದ ಜೀವನವನ್ನು ವ್ಯರ್ಥ ಮಾಡಲು ನನಗೆ ಇಷ್ಟವಿಲ್ಲ. ಅದು ಸಾಧ್ಯ ಕೂಡ ಇಲ್ಲ ಎಂದು ನಿತ್ಯ ಹೇಳಿದಾಗ ಸಾಗರ್ ಹೇಳಿದ, ನೋಡು ನಿತ್ಯ, ಕನಿಷ್ಠ ಪಕ್ಷ ಈ ನಮ್ಮ ಮುಗ್ಧ ಮಕ್ಕಳ ಬಗ್ಗೆ ಯೋಚನೆ ಮಾಡು. ಅವರಿಗೆ ಕೇವಲ ಇನ್ನು 3 ವರ್ಷ. ಅವರಿಗೆ ನಿನ್ನ ಅವಶ್ಯಕತೆ ತುಂಬ ಇದೆ ಎಂದಾಗ, ನೋಡು ಸಾಗರ್, ನಾನು ಹೇಗೆಲ್ಲ ಬದುಕಬೇಕು ಎಂದು ಕನಸು ಕಂಡಿದ್ದೇನೋ ಅದನ್ನೆಲ್ಲ ಶಿವರಾಜ್ ನನಗೆ ನೀಡುತ್ತಾನೆ. ಆದರೆ ಈಗ ನಾನು ಮತ್ತೆ ನನ್ನ ಜೀವನವನ್ನು ಹಿಂತಿರುಗಿ ನೋಡಲು ಬಯಸುವುದಿಲ್ಲ. ಸಿಟಿಯಲ್ಲಿ ಹೊಳೆಯುತ್ತಿದ್ದ ಬಣ್ಣ ಬಣ್ಣದ ಲೈಟ್ಗಳಿಂದ ಕಟ್ಟಡಗಳ ಕೆಳಗೆ ಒಂದು ಹಳೆಯ ಗಲೀಜಾದ ಕೊಠಡಿ ಇತ್ತು. ಸಾಗರ್ ತನ್ನ ಜೀವನದ ಅತ್ಯಂತ ಕಠಿಣ ಕಷ್ಟದ ದಿನಗಳನ್ನು ಅಲ್ಲಿ ಕಳೆದಿದ್ದ. 20 ವರ್ಷ ಚಿಕ್ಕ ವಯಸ್ಸಿನಲ್ಲಿ ಅವನ ಹೆಗಲ ಮೇಲೆ ಜವಾಬ್ದಾರಿಗಳ ಹೊರೆ ಎಷ್ಟು ಇತ್ತೆಂದರೆ ಅವನ ನೆಮ್ಮದಿ ಮುಖದಲ್ಲಿ ನಗು ಮಾಯವಾಗಿತ್ತು. ಅವನು ಒಂದು ಚಿಕ್ಕ ಕಂಪನಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ. ಅವನು ದಿನವಿಡೀ ಕ್ಲೈಂಟ್ ಹತ್ತಿರ ತುಂಬ ಕಠಿಣವಾದ ಮಾತುಗಳನ್ನು ಕೇಳಲು ಮತ್ತು ಗುರಿಗಳನ್ನು ಬೆನ್ನಟ್ಟಲು ಒತ್ತಾಯಿಸಲ್ಪಟ್ಟಿದ್ದನು. ಅವನ ಕಣ್ಣುಗಳಲ್ಲಿ ವಿಚಿತ್ರವಾದ ಬೆಳಕಿತ್ತು, ಬೂದಿಯ ಕೆಳಗೆ ಕೆಂಡ ಅವಿತುಕೊಂಡು ಅವಕಾಶಕ್ಕಾಗಿ ಕಾಯುತ್ತಿರುವಂತೆ. ಅದೇ ಆಫೀಸಿನಲ್ಲಿ ಅಕೌಂಟ್ ಸೆಕ್ಷನ್ನಲ್ಲಿ ನಿತ್ಯ ಎನ್ನುವ ಹುಡುಗಿ ಕೆಲಸ ಮಾಡ್ತಿದ್ಲು. ಅವಳ ಅಂದವನ್ನು ನೋಡಿದರೆ ಹೊಗಳುವುದಕ್ಕೆ ಒಂದು ದಿನವೂ ಸಾಕಾಗುತ್ತಿರಲಿಲ್ಲ. ಆ ರೀತಿ ಸೌಂದರ್ಯವತಿಯಾಗಿದ್ದಳು. ಅಲ್ಲದೆ ಆಕರ್ಷಕ ವ್ಯಕ್ತಿತ್ವವನ್ನು ಪಡೆದುಕೊಂಡಿದ್ದಳು. ಅವಳು ಉನ್ನತ ಮತ್ತು ಶ್ರೀಮಂತ ಕುಟುಂಬದಿಂದ ಬಂದಿದ್ದವಳಾಗಿದ್ದಳು ಮತ್ತು ಯಾವುದೇ ಸೌಕರ್ಯಗಳಿಗೆ ಅವಳ ಬಳಿ ಕೊರತೆ ಇರಲಿಲ್ಲ. ಸಾಗರ್ ಮತ್ತು ನಿತ್ಯಾಳ ಕೆಲಸ ಮಾಡುವ ಜಾಗದಲ್ಲಿ ಅವರ ಕಣ್ಣುಗಳು ಆಗಾಗ ಭೇಟಿಯಾಗುತ್ತಿದ್ದವು. ಸಾಗರ್ನ ಸರಳತೆ ಮತ್ತು ಅವನ ಕಠಿಣ ಪರಿಶ್ರಮ ನಿತ್ಯಾಳ ಹೃದಯವನ್ನು ಮುಟ್ಟಿತ್ತು. ದಿನಗಳು ಕಳೆದಂತೆ ಕೆಲಸದ ಸಮಯದಲ್ಲಿ ಕೆಲಸದ ಬಗ್ಗೆ ಮಾತುಕತೆಗಳು ಅವರಿಬ್ಬರ ನಡುವೆ ಹೆಚ್ಚಾದವು. ಅಲ್ಲದೆ ಟೀ ಕುಡಿಯುವ ಸಮಯವೂ ಇಬ್ಬರದ್ದು ಒಂದೇ ಆಗಿತ್ತು. ಹೀಗೆ ಸಾಗುತ್ತಾ ಅವರಿಬ್ಬರ ಭೇಟಿ ದೀರ್ಘ ಸಾಯಂಕಾಲಗಳಲ್ಲಿ ಬದಲಾವಣೆಯಾದವು. ನಿತ್ಯಾಳ ತಂದೆ ಆಗಾಗ ಹೇಳುತ್ತಿದ್ರು, ಎಲ್ಲಿ ಸಮಾನತೆ ಇರುತ್ತದೆಯೋ ಅಲ್ಲಿ ಸಂಬಂಧಗಳು ಬೆಳೆಯುತ್ತವೆ ಎಂದು. ಆದರೆ ನಿತ್ಯ ಸಾಗರ್ನ ಪ್ರಾಮಾಣಿಕತೆಯಲ್ಲಿ ಹಣದಿಂದ ಕೊಂಡುಕೊಳ್ಳಲಾಗದ ಸಂಪತ್ತನ್ನು ಕಂಡಿದ್ದಳು. ಮನೆಯಲ್ಲಿ ನಿತ್ಯಾಗೆ ಮದುವೆಯಾಗುವಂತೆ ತಂದೆ ತಾಯಿ ಹೇಳಿದಾಗ ಅವಳು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾಳೆ. ಅವಳು ಸಾಗರ್ಗೆ, ಇಂದು ನಾವು ನಮ್ಮ ಪ್ರೀತಿಯ ಪರವಾಗಿ ನಿಲ್ಲದಿದ್ದರೆ ನಮ್ಮ ಜೀವನದ ಉದ್ದಕ್ಕೂ ನೋವು ತಿನ್ನುತ್ತೇವೆ ಎಂದು ಹೇಳುತ್ತಾಳೆ. ಸಾಗರ್ಗೆ ದೊಡ್ಡ ಅರಮನೆ ಇರಲಿಲ್ಲ, ಆದರೆ ಅವನಿಗೆ ಬಲವಾದ ಭುಜವಿತ್ತು. ಒಂದು ಬಿರುಗಾಳಿಯ ರಾತ್ರಿ ಜೋರಾಗಿ ಮಳೆ ಸುರಿಯುತ್ತಿದ್ದಂತೆ ಅವರಿಬ್ಬರು ಹಳೆಯ ರೂಮಿನಲ್ಲಿ ಕುಳಿತರು. ಆಗ ಅವರಿಬ್ಬರು ಮಾತನಾಡಿಕೊಂಡು ಒಂದು ದೇವಸ್ಥಾನಕ್ಕೆ ಹೋಗಿ ಯಾರಿಗೂ ಹೇಳದಂತೆ ಮದುವೆ ಮಾಡಿಕೊಂಡು ನಮ್ಮ ಕುಟುಂಬದವರು ನಮ್ಮ ಈ ಮದುವೆಯನ್ನು ಒಪ್ಪಿಕೊಳ್ಳುತ್ತಾರೆ ಎಂದು ಇಬ್ಬರು ನಂಬಿಕೊಂಡಿದ್ದರು. ಆದರೆ ನಿತ್ಯಾಳ ತಂದೆ ದೊಡ್ಡ ದ್ವೇಷದ ಗೋಡೆಯನ್ನು ನಿರ್ಮಾಣ ಮಾಡಿದ್ದರು. ಅವರು ತಮ್ಮ ಮಗಳ ಜೊತೆ ಇದ್ದ ಎಲ್ಲ ಸಂಬಂಧವನ್ನು ಕಳೆದುಕೊಂಡರು. ತಮ್ಮ ಶಕ್ತಿಯನ್ನು ಬಳಸಿ ಸಾಗರ್ನನ್ನು ಅವನ ಕೆಲಸ ಮಾಡುತ್ತಿದ್ದ ಕಂಪನಿಯಿಂದ ತೆಗೆದುಹಾಕಿಸಿದರು. ಅವರಿಬ್ಬರಿಗೆ ಎಲ್ಲಿಯೂ ಕೆಲಸ ಸಿಗದಂತೆ ಮಾಡಿದರು. ಕೆಲವೇ ದಿನಗಳಲ್ಲಿ ಅವರಿಬ್ಬರು ಬೀದಿ ಪಾಲಾದರು. ನಂತರ ಹೊಸ ಸಿಟಿಗೆ ಬಂದು ಸೇರಿಕೊಂಡರು. ಅಲ್ಲಿ ಒಂದು ಪುಟ್ಟ ಮನೆಯನ್ನು ಬಾಡಿಗೆ ಮಾಡಿಕೊಂಡು ಜೀವನ ಮಾಡಲು ಶುರು ಮಾಡಿದ್ರು. ಸಾಗರ್ ಪ್ರತಿದಿನ ಬೆಳಗ್ಗೆ ಎದ್ದು ಹೋಗಿ ಕೆಲಸಕ್ಕಾಗಿ ಸುತ್ತಾಡ್ತಿದ್ದ. ಆದರೆ ಅವನಿಗೆ ಎಲ್ಲಿಯೂ ಕೆಲಸ ಸಿಗಲಿಲ್ಲ. ಏಕೆಂದರೆ ಎಲ್ಲ ಕಡೆ ನಿತ್ಯ ತಂದೆಯ ಪ್ರಭಾವ ಜೋರಾಗಿತ್ತು. ಯಾರೂ ಕೂಡ ಅವನಿಗೆ ಕೆಲಸ ಕೊಡಲು ಮುಂದೆ ಬರಲಿಲ್ಲ. ಹೀಗೆ ಪ್ರತಿದಿನ ಸಾಯಂಕಾಲ ಮನೆಗೆ ಬಂದಾಗ ನಿತ್ಯ ಸಾಗರ್ನ ಮುಖದಲ್ಲಿ ಕೇವಲ ಹತಾಶೆಯನ್ನು ಮಾತ್ರ ನೋಡುತ್ತಿದ್ಲು. ಸಾಗರ್ ನಿತ್ಯಾಳ ಮುಖದಲ್ಲಿ ನಿರಾಸೆಯನ್ನು ಕಂಡು ಮೊದಲ ಬಾರಿಗೆ ತನ್ನ ಪದವಿ ಹಾಗೂ ತನ್ನ ಸ್ವಾಭಿಮಾನವನ್ನು ಬದಿಗಿಟ್ಟು ಮನೆ ಕಟ್ಟುವ ಕೆಲಸದ ಸ್ಥಳಕ್ಕೆ ಹೋಗಿ ಒಬ್ಬ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಲು ಶುರು ಮಾಡಿದ. ಭಾರವಾದ ಫೈಲ್ಗಳನ್ನು ಹೊರತುಪಡಿಸಿ ಏನನ್ನೂ ಎತ್ತದ ಯುವಕ ಈಗ ಅವನು ಬಿಸಿಲಿನಲ್ಲಿ ಸಿಮೆಂಟ್, ಇಟ್ಟಿಗೆ, ಜಲ್ಲಿಯನ್ನು ತನ್ನ ಬೆನ್ನಿನ ಮೇಲೆ ಹೊತ್ತುಕೊಂಡು ಕೆಲಸ ಮಾಡ್ತಿದ್ದ. ಬಿಸಿಲು ಅವನ ಇಡೀ ದೇಹವನ್ನೇ ಸುಡುತ್ತಿದ್ದರೂ, ಬೆವರು ಅವನ ದೇಹವನ್ನು ನೆನೆಸಿದ್ದರೂ ಅವನು ನಿಲ್ಲಲಿಲ್ಲ. ರಾತ್ರಿ ಅವನು ಹಿಂತಿರುಗಿದಾಗ ಅವನ ಇಡೀ ದೇಹವು ತುಂಬ ನೋವಿನಿಂದ ಬಳಲುತ್ತಿತ್ತು. ನಿತ್ಯ ಅವನ ಹರಿದ ಕೈಗಳಿಗೆ ಮುತ್ತು ಕೊಡುತ್ತಿದ್ದಳು ಮತ್ತು ಅವಳು ಅವನನ್ನು ನೋಡಿ ಅಳುತ್ತಿದ್ದಳು. ಸಾಗರ್ ತನ್ನ ಕೊಳಕಾದ ಬಟ್ಟೆಯಿಂದ ಅವಳ ಕಣ್ಣೀರನ್ನು ಒರೆಸುತ್ತಿದ್ದ ಮತ್ತು ಅವಳಿಗೆ ಹೇಳುತ್ತಿದ್ದ, ಹುಚ್ಚು ಹುಡುಗಿ, ಇದು ಬೆವರಲ್ಲ, ಇದು ನಮ್ಮ ಭವಿಷ್ಯದ ಸಂತೋಷದ ಅಡಿಪಾಯ ಎಂದು. ಅವರ ಮದುವೆಯಾದ 2 ವರ್ಷಗಳ ನಂತರ ಅವರಿಗೆ 2 ಪುಟ್ಟ ಮಕ್ಕಳು ಹುಟ್ಟಿದರು. 2 ಅವಳಿ ಜವಳಿ ಗಂಡು ಮಕ್ಕಳು. ಅವರ ಮಕ್ಕಳು ಮೊದಲ ಬಾರಿಗೆ ಅಪ್ಪ ಎಂದು ಕರೆದಾಗ ಸಾಗರ್ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಯಂತೆ ಭಾವಿಸಿಕೊಳ್ಳುತ್ತಿದ್ದ. ಆದರೆ ಈ ಸಂತೋಷದ ಜೊತೆಗೆ ಜವಾಬ್ದಾರಿಗಳು ಕೂಡ ಹೆಚ್ಚಾದವು. ಖರ್ಚು ಹೆಚ್ಚಾಗತೊಡಗಿತ್ತು. 2 ಮಕ್ಕಳಿಗೆ ಆಹಾರ, ಬಟ್ಟೆ, ಔಷಧಿ ಎಲ್ಲದರ ಖರ್ಚುಗಳು ಜಾಸ್ತಿಯಾಗಿದ್ದವು. ಹಾಗಾಗಿ ಈಗ ಸಾಗರ್ ಹಗಲಿನಲ್ಲಿ ಕಟ್ಟಡ ಕಟ್ಟುವ ಕೆಲಸ ಮಾಡ್ತಿದ್ದ. ಬೆಳಗ್ಗೆ 4 ಗಂಟೆಗೆ ಎದ್ದು ಆಟೋ ಓಡಿಸ್ತಿದ್ದ. ಈಗ ಅವನ ಕಣ್ಣುಗಳಿಗೆ ನಿದ್ದೆ ಶಾಶ್ವತವಾಗಿ ದೂರವಾಗಿತ್ತು. ಅಷ್ಟರಲ್ಲಿ ನಿತ್ಯಾಳ ತಾಳ್ಮೆಯ ಹಂತ ಕೂಡ ಕಡಿಮೆಯಾಗುತ್ತಾ ಬಂದಿತ್ತು. ಬಡತನದ ಹೊಡೆತಗಳು ಅವಳನ್ನು ಉದ್ವಿಗ್ನಳನ್ನಾಗಿ ಮಾಡಿತ್ತು. ಅವಳು ಇನ್ನು ಮುಂದೆ ನಗುತ್ತಿರುವ ನಿತ್ಯ ಆಗಿರಲಿಲ್ಲ. ಪ್ರತಿದಿನ ಜಗಳ, ಮುನಿಸು, ಕೋಪ, ತಾಪ ಬೆಟ್ಟವಾಗಿದ್ದವು ಮತ್ತು ಅವಳ ಬಳಿ 1 ಪೈಸೆಯೂ ಕೂಡ ಹಣ ಇರ್ತಿರಲಿಲ್ಲ. ಅಲ್ಲದೆ ಸಾಗರ್ಗೆ ಮನೆಯಲ್ಲಿ ಚುಚ್ಚು ಮಾತುಗಳು ಹೆಚ್ಚಾಗಿದ್ದವು. ಆಗ ಸಾಗರ್, ನಿತ್ಯ, ಸಮಾಧಾನ ಮಾಡ್ಕೊ,
ನಾನು ಕೆಲಸ ಮಾಡುವ ಓನರ್ ಬಳಿ ಸ್ವಲ್ಪ ಹಣವನ್ನು ಕೇಳಿದ್ದೇನೆ. ಆದರೆ ಅವರು ಹಣವನ್ನು ಕೊಡಲು ನಿರಾಕರಿಸುತ್ತಿದ್ದಾರೆ. ಆದರೆ 1 ವಾರ ಅಥವಾ 10 ದಿನದವರೆಗೆ ಸಮಾಧಾನದಿಂದ ಇರು, ನಾನು ಎಲ್ಲ ಹಣವನ್ನು ನಿನ್ನ ಕೈಗೆ ತಂದು ಕೊಡುತ್ತೇನೆ ಎಂದು ಹೇಳಿದಾಗ ನಿತ್ಯ ಹೇಳಿದಳು, ನನಗಂತೂ ಈ ಜೀವನ ಸಾಕಾಗಿ ಹೋಗಿದೆ. ನನಗೆ ಈ ಕಷ್ಟವನ್ನು ಸಹಿಸಿಕೊಳ್ಳಲು ಆಗುತ್ತಿಲ್ಲ. ನಿಮಗಿಂತಲೂ ನನ್ನ ತಂದೆಯ ಮನೆಯಲ್ಲಿ ಕೆಲಸ ಮಾಡುವವರೇ ಹೆಚ್ಚಿಗೆ ಸಂಬಳವನ್ನು ತೆಗೆದುಕೊಳ್ತಿದ್ರು, ಆರಾಮದಾಯಕ ಜೀವನವನ್ನು ಜೀವಿಸ್ತಿದ್ರು. ಆದರೆ ನೀವು ಎಲ್ಲವೂ ಸರಿ ಹೋಗುತ್ತದೆ ಎಂದು ಹೇಳ್ತಿದ್ರಿ. ನಾನು ಕೂಡ ಅದನ್ನು ನಂಬಿಕೊಂಡೆ. ನೀವು ತುಂಬ ಒಳ್ಳೆಯ ಮನುಷ್ಯ ಎಂದು ನಾನು ನಿಮ್ಮನ್ನು ಮದುವೆಯಾದೆ. ಆದರೆ ಕೊನೆಗೆ ನೀವು ಕೇವಲ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನಾಗಿ ಉಳಿದಿದ್ದೀಯಾ. ಅಲ್ಲದೆ ಈ ನಿನ್ನ ಶರ್ಟ್ನಲ್ಲಿ ಈ ಬೆವರು ವಾಸನೆ ಏಕೆ ಬರುತ್ತಿದೆ? ಈಗ ನನಗೆ ಇದರಿಂದ ತುಂಬ ಅಸಹ್ಯ ಎನಿಸುತ್ತದೆ ಎಂದಳು. ಆಗ ಸಾಗರ್, ನೀನು ನನ್ನ ಕಷ್ಟದ ಪರಿಶ್ರಮವನ್ನು ಅಸಹ್ಯ ಎಂದು ಹೇಳುತ್ತಿದ್ದೀಯಾ? ನೀನು ನನ್ನ ಯಶಸ್ಸಿನ ದಾರಿಯಲ್ಲಿ ಇಲ್ಲದಿದ್ದರೂ ಪರವಾಗಿಲ್ಲ. ನಾನು ಈ ಜೀವನದಲ್ಲಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ನನಗೆ ಎಷ್ಟೇ ಕಷ್ಟವಾದರೂ ಸರಿ, ನಾನು ಕಷ್ಟಪಟ್ಟು ದುಡಿದು ನನ್ನ ಮಕ್ಕಳ ಭವಿಷ್ಯವನ್ನು ರೂಪಿಸುತ್ತೇನೆ. ಆಗ ನೀನೇ ಒಂದು ದಿನ ಆಶ್ಚರ್ಯಪಟ್ಟುಕೊಂಡು ಹೇಳುತ್ತೀಯಾ ಎಂದು ಹೇಳಿದ. ಮುಂದಿನ ದಿನಗಳಲ್ಲಿ ನಿತ್ಯಾಳ ಭೇಟಿ ಒಬ್ಬ ದೊಡ್ಡ ಒಡವೆ ಅಂಗಡಿಯ ಓನರ್ ಜೊತೆ ಆಯಿತು. ಅವನ ಹೆಸರು ಶಿವರಾಜ್. ಅವನು ನೋಡಲು ತುಂಬ ಸುಂದರ ಯುವಕನಾಗಿದ್ದ, ಶ್ರೀಮಂತನೂ ಕೂಡ. ಆದರೆ ಅವನ ಗುಣಗಳು ತುಂಬ ಕುತಂತ್ರಿ ಆಗಿದ್ದವು. ಅವನು ನಿತ್ಯಾಳ ಸೌಂದರ್ಯಕ್ಕೆ ಮನಸೋತಿದ್ದ ಮತ್ತು ಅವಳ ಅಸಹಾಯಕತೆಯನ್ನು ಬಳಸಿಕೊಳ್ಳುತ್ತಿದ್ದ. ಅವಳಿಗಾಗಿ ದುಬಾರಿ ಉಡುಗೊರೆಗಳನ್ನು ಕೊಡ್ತಿದ್ದ. ಅವಳು ಐಷಾರಾಮಿ ಕನಸು ಕಾಣುವಂತೆ ಅವಳ ಮನಸ್ಸಿನಲ್ಲಿ ಆಸೆಗಳನ್ನು ತುಂಬಿದ. ಈ ಕಡೆ ಸಾಗರ್ ಕೆಲಸದಲ್ಲಿ ಎಷ್ಟು ಮಗ್ನನಾಗಿದ್ದ ಎಂದರೆ ನಿತ್ಯಾಳ ಮನಸ್ಸಿನಲ್ಲಿ ಎದ್ದಿದ್ದ ಬಿರುಗಾಳಿಯ ಬಗ್ಗೆ ಒಂದು ಚೂರು ತಿಳಿಯಲಿಲ್ಲ. ಹೀಗಿದ್ದಾಗ ಒಂದು ದಿನ ಸಾಗರ್ ತುಂಬ ತಡವಾಗಿ ಕೆಲಸದಿಂದ ಮನೆಗೆ ಬಂದಾಗ ಅವನ ಮನೆಯ ಬಾಗಿಲು ತೆಗೆದೇ ಇತ್ತು. ಮನೆಯ ವಸ್ತುಗಳೆಲ್ಲ ಹರಡಿಕೊಂಡಿದ್ದವು. ಅವನಿಗೆ ಮಕ್ಕಳು ಜೋರಾಗಿ ಅಳುತ್ತಿರುವ ಶಬ್ದ ಮಾತ್ರ ಕೇಳುತ್ತಿತ್ತು. ಅವನು ಓಡೋಡಿ ಒಳಗೆ ಬಂದಾಗ ನಿತ್ಯ ಎಲ್ಲೂ ಕಾಣಲಿಲ್ಲ. ಅವಳ ಬಟ್ಟೆಗಳು ಇಟ್ಟಿದ್ದ ಬೀರು ಕೂಡ ಖಾಲಿಯಾಗಿತ್ತು. ಟೇಬಲ್ನ ಮೇಲೆ ಒಂದು ಪತ್ರ ಇಡಲಾಗಿತ್ತು. ಅದರಲ್ಲಿ, ನಾನು ಜೀವನದಲ್ಲಿ ಸೋತು ಹೋಗಿದ್ದೇನೆ. ನಾನು ಈ ಕಷ್ಟದ ಜೀವನವನ್ನು ತಡೆದುಕೊಳ್ಳಲಾರೆ. ನನ್ನ ಕನಸುಗಳನ್ನು ಕೊಲ್ಲಲು ನನಗೆ ಇಷ್ಟವಿಲ್ಲ. ನಾನು ಅವನ ಜೊತೆ ಹೋಗುತ್ತಿದ್ದೇನೆ. ನಿಮ್ಮ ಮಕ್ಕಳನ್ನು ನೀವೇ ನೋಡಿಕೊಳ್ಳಿ. ಅವರು ಕೂಡ ನಂತರ ನಿಮ್ಮ ಹಾಗೆ ಕಷ್ಟಪಡುತ್ತಾರೆ. ಇಂತಿ ನಿತ್ಯ ಎಂಬ ಪದಗಳನ್ನು ಓದುತ್ತಿದ್ದಂತೆ ಸಾಗರ್ಗೆ ತನ್ನ ಕಾಲ ಕೆಳಗಿನ ಭೂಮಿ ಸೀಳಿದಂತಾಯಿತು. ಯಾರು ತನ್ನ ಹೃದಯವನ್ನು ಕಿತ್ತುಕೊಂಡಂತೆ ಭಾಸವಾಯಿತು. ಅಂದು ರಾತ್ರಿ ಇಡೀ ದಿನ ಸಾಗರ್ ತನ್ನ ಮಕ್ಕಳಿಬ್ಬರನ್ನು ತಬ್ಬಿಕೊಂಡು ಅವನು ತನಗೆ ತಾನೇ ಒಂದೇ ಒಂದು ಮಾತನ್ನು ಹೇಳಿಕೊಂಡು, ಈಗ ನನಗೆ ಯಾರ ಮೇಲೂ ಭರವಸೆ ಇಲ್ಲ. ಈಗ ನನ್ನ 2 ಗಂಡು ಮಕ್ಕಳು ಮತ್ತು ನನ್ನ ಕೆಲಸ ಮಾತ್ರ ನನಗೆ ಉಳಿದಿದೆ ಎಂದು ಮಾರನೇ ದಿನದಿಂದಲೇ ಅವನ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳತೊಡಗಿದ. ಅವನು ಕೊರಗುತ್ತಾ ಅಳುವುದನ್ನು ನಿಲ್ಲಿಸಿ ತನ್ನ ಕಠಿಣ ಪರಿಶ್ರಮದತ್ತ ಗಮನ ಹರಿಸಿದ. ಅವನ ಜೀವನ ಈಗ ಬೇರೆ ದಿಕ್ಕನ್ನು ಕಂಡುಕೊಂಡಿತು. ಅವನು ಕೇವಲ ಇಟ್ಟಿಗೆಗಳನ್ನು ಹೊರುವ ಕೆಲಸ ಮಾತ್ರ ಮಾಡುತ್ತಿರಲಿಲ್ಲ. ಅದರ ಜೊತೆ ಅವನು ಕೆಲಸದ ಬಗ್ಗೆ ಎಲ್ಲವನ್ನು ತಿಳಿಯಲು ಶುರು ಮಾಡಿದ. ಮನೆಗಳನ್ನು ಹೇಗೆ ನಿರ್ಮಾಣ ಮಾಡಬೇಕು, ಹೇಗೆ ಪಾಯಗಳನ್ನು ಹಾಕಬೇಕು ಎನ್ನುವುದನ್ನು ಕಲಿಯಲು ಶುರು ಮಾಡಿದರು. ಯಾವ ರೀತಿ ಬಿಲ್ಡರ್ಗಳಿಗೆ ಮೋಸ ಮಾಡುತ್ತಾರೆ ಅನ್ನೋದನ್ನು ಅರಿತುಕೊಂಡ. ಹೀಗೆ ಕಲಿಯುತ್ತಿದ್ದಾಗ ಒಂದು ದಿನ ಇಂಜಿನಿಯರ್ಗೆ ಆಕ್ಸಿಡೆಂಟ್ ಆದ ಕಾರಣ ಅವರು ಆ ದಿನ ಸೈಟ್ ಬಳಿ ಬರಲಾಗಲಿಲ್ಲ. ಆಗ ಸಾಗರ್ ಇದೇ ಸಮಯವನ್ನು ಉಪಯೋಗಿಸಿಕೊಂಡು ಬಿಲ್ಡರ್ನ ಬಳಿ ಹೋಗಿ, ಸರ್, ನಾನು ಈ ಕೆಲಸವನ್ನು ಪೂರ್ತಿ ಮಾಡಿಕೊಡುತ್ತೇನೆ. ನೀವು ಇದರ ಬಗ್ಗೆ ಚಿಂತೆ ಮಾಡಬೇಡಿ. ನನ್ನ ಕೆಲಸವನ್ನು ನೋಡಿ ನೀವು ನಂತರ ನನಗೆ ಹಣವನ್ನು ಕೊಡಿ ಎಂದು ಅವರಿಗೆ ಆತ್ಮವಿಶ್ವಾಸವನ್ನು ತುಂಬಿಸಿದ. ಸಾಗರ್ನ ನಿಷ್ಠಾವಂತ ಕೆಲಸವನ್ನು ನೋಡಿ ಬಿಲ್ಡರಿಗೂ ಕೂಡ ತುಂಬ ಆಶ್ಚರ್ಯವಾಯಿತು. ಅವನ ಮೇಲೆ ನಂಬಿಕೆ ಇಟ್ಟರು. ಅದರಂತೆ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಕಟ್ಟಡವನ್ನು ಪೂರ್ತಿ ಮುಗಿಸಿದ. ಅವನ ಕೆಲಸವೂ ಸಹ ಅಷ್ಟೇ ಚೆನ್ನಾಗಿತ್ತು. ಅದನ್ನು ನೋಡಿದ ಬಿಲ್ಡರ್ಗೂ ಸಂತೋಷವಾಗಿತ್ತು. ಒಂದು ದಿನ ಸಾಗರ್ ಬಳಿ ಬಂದು ಬಿಲ್ಡರ್ ಹೇಳಿದ, ನಿನ್ನ ಮೇಲೆ ಹಾಗೂ ನಿನ್ನ ಕೆಲಸದ ಮೇಲೆ ನನಗೆ ತುಂಬ ಗೌರವ ಇದೆ. ಹಾಗಾಗಿ ನೀವು ನಮ್ಮ ಇನ್ನೊಂದು ಕಟ್ಟಡದ ಪೂರ್ತಿ ನಿರ್ಮಾಣದ ಜವಾಬ್ದಾರಿಯನ್ನು ನೀನೇ ತೆಗೆದುಕೊಳ್ಳಬೇಕು ಎಂದು ಹೇಳಿದರು. ಅದನ್ನು ಕೇಳಿ ಸಾಗರ್ ತುಂಬ ಸಂತೋಷಪಟ್ಟು ಕಣ್ಣೀರು ಹಾಕಿದ. ಯಾಕಂದರೆ ಅದು ಅವನ ಜೀವನದ ಯಶಸ್ಸಿನೆಡೆಗೆ ತಿರುಗಿದ ದಿಕ್ಕಾಗಿತ್ತು. ಅವನ ಬಳಿ ಹಣವಿರಲಿಲ್ಲ, ಆದರೆ ಅವನ ಬಳಿ ವಿಶ್ವಾಸಾರ್ಹತೆ, ನಂಬಿಕೆ ಇತ್ತು. ಅವನು ತನ್ನ ಅತ್ಯಂತ ವಿಶ್ವಾಸಾರ್ಹ 4 ಕೆಲಸಗಾರರನ್ನು ತನ್ನೊಂದಿಗೆ ಕರೆದುಕೊಂಡು ಹೋದ. ಅವನು ಅವರಿಗೆ ಸ್ಪಷ್ಟವಾಗಿ ಹೇಳಿದ, ನೀವು ಆರಂಭದಲ್ಲಿ ಕಡಿಮೆ ಹಣ ಪಡೆದುಕೊಳ್ಳುತ್ತೀರಿ, ಆದರೆ ಮುಂದೆ ನಾವು ನಮ್ಮ ಸ್ವಂತ ಯಜಮಾನರಾಗುತ್ತೇವೆ ಎನ್ನುವ ಅವನು ಸಣ್ಣ ಸಣ್ಣ ಒಪ್ಪಂದಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದನು. ಜನರು ಅವನನ್ನು ಅಣಕಿಸಿ ಮಾತನಾಡುತ್ತಿದ್ದರು. ಹೆಂಡತಿ ಇವನನ್ನು ಬಿಟ್ಟು ಓಡಿ ಹೋಗಿದ್ದಾಳೆ. ಅವನ ಜೀವನವನ್ನೇ ಅವನು ಕಟ್ಟಿಕೊಳ್ಳಲು ಸಾಧ್ಯವಾಗದೇ ಇರುವಾಗ ಒಂದು ಮನೆಯನ್ನು ಹೇಗೆ ಕಟ್ಟಲು ಸಾಧ್ಯವಾಗುತ್ತದೆ ಎಂದು. ಆದರೆ ಸಾಗರ್ ಅದನ್ನು ಕೇಳಿಸಿಕೊಂಡು ಸುಮ್ಮನೆ ಮುಗುಳು ನಕ್ಕ. ಅವನ ಕಣ್ಣುಗಳು ಈಗ ತನ್ನ ಮಕ್ಕಳ ಭವಿಷ್ಯದ ಬೆಂಕಿಯಿಂದ ಮತ್ತು ನಿತ್ಯಾಗೆ ಉತ್ತರದಿಂದ ತುಂಬಿದ್ದವು. ಅವನು ತನ್ನ ಯಶಸ್ಸಿನ ಮೊದಲ ಪುಟ್ಟ ಹೆಜ್ಜೆನ ಇಟ್ಟು ಮುಗಿಸಾಗಿತ್ತು. ನಂತರ ಅವನು ತನ್ನದೇ ಆದ ಸಾಗರ್ ಆ್ಯಂಡ್ ಸನ್ಸ್ ಇನ್ಫ್ರಾಸ್ಟ್ರಕ್ಚರ್ ಎಂಬ ಕಂಪನಿಯನ್ನು ನೋಂದಾಯಿಸಿದ. ಆರಂಭದಲ್ಲಿ ಅವನ ಬಳಿ ಕೇವಲ 2 ಕೆಲಸಗಾರರು ಇದ್ದರು. ಆದರೆ ಅವರ ಪ್ರಾಮಾಣಿಕತೆ ಅವರಿಗೆ ಸಹಾಯ ಮಾಡಿತು. ಅವನಿಗೆ ದೊಡ್ಡ ಯೋಜನೆಗಳು ಸಿಗಲು ಪ್ರಾರಂಭಿಸಿದವು. ಅವನು ಕಾರ್ಮಿಕರ ನಡುವೆ ಕುಳಿತು ಊಟ ಮಾಡುತ್ತಿದ್ದ. ಕಷ್ಟ ಸುಖಗಳನ್ನು ಕೇಳುತ್ತಿದ್ದ. ಅವರ ಮಕ್ಕಳ ಶಿಕ್ಷಣಕ್ಕಾಗಿ ಹಣವನ್ನು ಸಹಾಯ ಮಾಡುತ್ತಿದ್ದ.
ಯಾಕೆಂದರೆ ಅವನು ಆ ನೋವನ್ನು ಸ್ವತಃ ಅನುಭವಿಸುತ್ತಿದ್ದ. ಹೀಗೆ 4 ವರ್ಷಗಳು ಕಳೆದು ಹೋಗಿದ್ದವು. ಸಾಗರ್ ಇನ್ನು ಮುಂದೆ ಸಣ್ಣ ಗುತ್ತಿಗೆದಾರನಾಗಿರಲಿಲ್ಲ, ಬದಲಾಗಿ ನಗರದಲ್ಲಿ ಉದಯೋನ್ಮುಖ ಬಿಲ್ಡರ್ ಆಗಿದ್ದ. ಈಗ ಅವನ 2 ಮಕ್ಕಳು ಶಾಲೆಗೆ ಹೋಗಲು ಶುರು ಮಾಡಿದ್ದರು. ಸಾಗರ್ ತನ್ನ ಹಳೆಯ ಸೈಕಲ್ನಲ್ಲಿ ಅವರನ್ನು ಶಾಲೆಗೆ ಬಿಟ್ಟು ನಂತರ ಅವನ ಕೆಲಸದ ಸ್ಥಳಕ್ಕೆ ಹೋಗುತ್ತಿದ್ದ ಮತ್ತು ಅವನು ಸಿಟಿಯಿಂದ ಸ್ವಲ್ಪ ದೂರದಲ್ಲಿ ಯಾರು ವಾಸಿಸಲು ಬಯಸದ ಜಾಗವನ್ನು ಖರೀದಿ ಮಾಡಿದ್ದ ಮತ್ತು ಅಲ್ಲಿ ಕೈಗೆಟಕುವ ಮನೆಯನ್ನು ಕಟ್ಟಿಕೊಂಡಿದ್ದ. ಈ ಯೋಜನೆ ಸೂಪರ್ ಹಿಟ್ ಆಗಿತ್ತು. ಪ್ರಮುಖ ವ್ಯಕ್ತಿಗಳು ಸಾಗರ್ ಅವರ ಕೆಲಸದ ನೀತಿಯಿಂದ ಪ್ರಭಾವಿತರಾದರು. ಸಾಗರ್ ಅದನ್ನು ಸಾಬೀತುಪಡಿಸಿದ್ದ. ಒಬ್ಬ ತಂದೆ ಕೂಡ ತನ್ನ ಮಕ್ಕಳಿಗಾಗಿ ಒಂದು ಸಾಮ್ರಾಜ್ಯವನ್ನು ನಿರ್ಮಿಸಬಹುದು ಎಂದು. ಈಗ ಅವನಿಗೆ ಸ್ವಂತ ಕಾರು ಇತ್ತು, ಆದರೆ ಅವನು ಇನ್ನೂ ಆ ಕಾರ್ಮಿಕರನ್ನು ಅವಲಂಬಿಸಿದ್ದು. ಬಿಸಿಲಿನಲ್ಲಿ ಬೆವರು ಸುರಿಸುತ್ತಿದ್ದವರನ್ನು ಅವನು ಗೌರವಿಸುತ್ತಿದ್ದ. ಅವನ ಗಮ್ಯಸ್ಥಾನ ಇನ್ನೂ ಬಹಳ ದೂರದಲ್ಲಿದೆ ಎಂದು ಅವನಿಗೆ ತಿಳಿದಿತ್ತು. ಈಗ 5.5 ವರ್ಷಗಳು ಕಳೆದವು. ಸಾಗರ್ ಈಗಲೂ ಯುವಕನಾಗಿದ್ದ. ಅವನು ಇನ್ನು ಮುಂದೆ ಗುತ್ತಿಗೆದಾರನಾಗಿರಲಿಲ್ಲ, ಬದಲಾಗಿ ನಗರದಲ್ಲಿ ಉದಯೋನ್ಮುಖ ಕಟ್ಟಡ ನಿರ್ಮಾಣಕಾರನಾಗಿದ್ದ. ಅವನ ಕಣ್ಣುಗಳಲ್ಲಿ ಆ ಬೆಂಕಿ ಈಗ ಇರಲಿಲ್ಲ, ಆದರೆ ಆಳವಾದ ಶಾಂತಿಯ ಭಾವನೆ ಇತ್ತು. ಅವನ 2 ಮಕ್ಕಳು ಅವನನ್ನು ಕೂಗಿ ಕರೆದು ಅಪ್ಪಿಕೊಂಡಾಗ ಅವನ ಪ್ರತಿಯೊಂದು ಕಠಿಣ ಪರಿಶ್ರಮವು ಫಲ ನೀಡಿದೆ ಎಂದು ಅವನಿಗೆ ಅನಿಸುತ್ತದೆ. ಅರಮನೆ ಎಂದರೆ ಕೇವಲ ಕಟ್ಟಡಗಳು ಕಲ್ಲಿನಿಂದ ಮಾಡಲ್ಪಟ್ಟಿಲ್ಲ, ಬದಲಾಗಿ ಉಕ್ಕಿನ ದೃಢ ಸಂಕಲ್ಪದಿಂದ ಮಾಡಲ್ಪಟ್ಟಿದೆ. ಕಾಲಚಕ್ರವು ತನ್ನದೇ ಆದ ಮಿತಿಯಲ್ಲಿ ತಿರುಗುತ್ತಲೇ ಇತ್ತು. ಈಗಾಗಲೇ 15 ವರ್ಷಗಳು ಕಳೆದಿದ್ದವು. ಅವನು ಇದ್ದ ಸಿಟಿಯ ನಕ್ಷೆ ಬದಲಾಗಿತ್ತು ಮತ್ತು ಅದರ ಹಿಂದೆ ಇದ್ದ ವ್ಯಕ್ತಿ ಕೇವಲ ಸಾಗರ್ ಆಗಿದ್ದ. ಒಂದು ಕಾಲದಲ್ಲಿ ಇಟ್ಟಿಗೆಗಳನ್ನು ಹೊತ್ತುಕೊಂಡು ಕೂಲಿ ಕೆಲಸ ಮಾಡುತ್ತಿದ್ದ ಸಾಗರ್ ಈಗ ಸಾಗರ್ ಆ್ಯಂಡ್ ಸನ್ಸ್ ಗ್ರೂಪ್ನ ಅಧ್ಯಕ್ಷನಾಗಿದ್ದನು. ಆದರೆ ಸಾಗರ್ ಯಾವುದೇ ಯಶಸ್ಸನ್ನು ತನ್ನ ತಲೆಗೆ ಏರಲು ಬಿಡಲಿಲ್ಲ. ಅವನು ತಮ್ಮ 2 ಗಂಡು ಮಕ್ಕಳಾದ ವಿನಯ್ ಹಾಗೂ ಸಂಜಯ್ನನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ. ಅರಮನೆಯ ಸೌಕರ್ಯಗಳಲ್ಲಿ ಅಲ್ಲ, ಬದಲಾಗಿ ಹೋರಾಟದ ಕಥೆಗಳ ನಡುವೆ ಬೆಳೆಸಿದ. ಅವನ ಮೊದಲನೆಯ ಮಗ ಶಾಂತ ಮತ್ತು ಭವಿಷ್ಯದ ಬಗ್ಗೆ ಒಲವು ಹೊಂದಿದ್ದನು. 2ನೆಯ ಮಗ ತನ್ನ ತಂದೆಯಂತೆ ಹಠಮಾರಿ ಮತ್ತು ಕಠಿಣ ಪರಿಶ್ರಮಿಯಾಗಿದ್ದ. ಸಾಗರ್ ಆಗಾಗ ಅವನಿಗೆ ತನ್ನ ಹಳೆಯ ಹರಿದ ಶ್ರಮಕ್ಕೆ ಸಂಬಂಧಿಸಿದ ಅಂಗಿಯನ್ನು ತೋರಿಸಿ, ಮಗನೇ ಇದೇನಿದು ಎಂದು ಹೇಳುತ್ತಿದ್ದ. ಇದು ನಿಮ್ಮ ನಿಜವಾದ ಪರಂಪರೆ, ನೀವು ಅದನ್ನು ಮರೆತರೆ ಈ ಸಾಮ್ರಾಜ್ಯ ಸ್ವಲ್ಪ ಸಮಯದಲ್ಲಿ ಕುಸಿದು ಬಿಡುತ್ತದೆ ಎಂದು. 2 ಮಕ್ಕಳು ತಮ್ಮ ತಂದೆಯ ಹೋರಾಟವನ್ನು ಮುಂದುವರಿಸುತ್ತಾರೆ. ಅವರಿಗೆ ತಿಳಿದಿತ್ತು ಮತ್ತು ಅವರ ದೃಷ್ಟಿಯಲ್ಲಿ ತನ್ನ ತಂದೆಯನ್ನು ಗೌರವಿಸಲು ಏನು ಬೇಕಾದರೂ ಮಾಡಲು ಸಿದ್ಧರಾಗಿದ್ದರು. ಒಂದು ದಿನ ಮಧ್ಯಾಹ್ನ ಸಾಗರ್ ತನ್ನ ಹೊಸ ಕಟ್ಟುತ್ತಿರುವ ಕಟ್ಟಡಕ್ಕೆ ಹಿಂತಿರುಗುತ್ತಿದ್ದ. ಉದ್ಘಾಟನೆಯ ನಂತರ ಕಚೇರಿಗೆ ಹಿಂತಿರುಗಿದಾಗ ಭದ್ರತಾ ಸಿಬ್ಬಂದಿ ತೊಂದರೆಗೀಡಾದ ಮಹಿಳೆಯನ್ನು ಹೊರಗೆ ಕರೆದುಕೊಂಡು ಹೋಗುತ್ತಿರುವುದನ್ನು ಅವನು ನೋಡಿದ. ಆಕೆಯ ದೌರ್ಬಲ್ಯದಿಂದಾಗಿ ಅವರು ದುರ್ಬಲರಾಗಿದ್ದರು. ಅವಳಿಗೆ ಸರಿಯಾಗಿ ನಿಂತುಕೊಳ್ಳೋದಕ್ಕೂ ಆಗ್ತಿರಲಿಲ್ಲ. ಅವಳ ಮುಖ ಈಗ ಸುಕ್ಕುಗಟ್ಟಿ ಹೋಗಿತ್ತು ಮತ್ತು ಕಾಲದಿಂದ ಹಾನಿಗೊಳಗಾದವರು ಮಾತ್ರ ಅನುಭವಿಸಬಹುದಾದ ಅಸಹಾಯಕತೆಯನ್ನು ಅವಳ ಕಣ್ಣುಗಳು ಹೊಂದಿದ್ದವು. ಸಾಗರ್ ಅವಳನ್ನು ನೋಡಿದ ಕ್ಷಣವೇ ಅವನ ಹೃದಯ ಕುಸಿಯಿತು, ಯಾಕೆಂದರೆ ಅದು ಬೇರೆ ಯಾರೂ ಆಗಿರಲಿಲ್ಲ. ಅವನನ್ನು ತ್ಯಜಿಸಿದ ಅವನ ಹೆಂಡತಿ ನಿತ್ಯ ಆಗಿದ್ದಳು. ಬಡತನದಿಂದಾಗಿ ಅವನನ್ನು ಬಿಟ್ಟು ಹೋಗಿದ್ದ ಅದೇ ನಿತ್ಯ ಆಗಿದ್ದಳು. ಶಿವರಾಜ ನಿತ್ಯಾಳನ್ನು ಅವನಿಗೆ ಇಷ್ಟ ಬಂದಂತೆ ಬಳಸಿಕೊಂಡು ಮತ್ತು ಅವಳು ತೊಂದರೆಗೀಡಾದಾಗ ಅವಳನ್ನು ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದ. ನಿತ್ಯ ಸಾಗರ್ನನ್ನು ನೋಡಿದ ತಕ್ಷಣ ಜೋರಾಗಿ ಕೂಗುತ್ತಾ ಅವನ ಕಾಲು ಹಿಡಿದಳು. ಅವನ ಕಾಲ ಮೇಲೆ ತನ್ನ ಕಣ್ಣೀರನ್ನು ಸುರಿಸುತ್ತಿದ್ದಳು. ಸಾಗರ್, ನಾನು ಯಾವ ರೀತಿ ಕ್ಷಮೆ ಕೇಳಿದರೂ ತಪ್ಪಾಗುತ್ತದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಪ್ರಪಂಚದ ಹೊಳಪು ಮತ್ತು ಗ್ಲಾಮರ್ ನನ್ನನ್ನು ಕುರುಡನ್ನಾಗಿ ಮಾಡಿತು. ನಾನು ನಿನ್ನನ್ನು ಒಮ್ಮೆ ನೋಡಬೇಕೆಂದು ಬಯಸಿದೆ. ನಾನು ನನ್ನ ಮಕ್ಕಳನ್ನು ನೋಡಬೇಕು ಎಂದು ಕೇಳಿದಳು. ಆಗ ಸಾಗರ್ ನಿಧಾನವಾಗಿ ತನ್ನ ಪಾದಗಳನ್ನು ಹಿಂದಕ್ಕೆ ತೆಗೆದುಕೊಂಡ. ಅವನ ಮುಖದಲ್ಲಿ ಕೋಪವಾಗಲಿ ದ್ವೇಷವಾಗಲಿ ಯಾವುದೂ ಇರಲಿಲ್ಲ ಮತ್ತು ಸಮಾಧಾನವಾಗಿ ಹೇಳಿದ, ನೀನು ನನ್ನ ಮಕ್ಕಳನ್ನು ನಡು ರಾತ್ರಿಯಲ್ಲಿ ಬಿಟ್ಟು ಹೋದ ದಿನವೇ ಅವರ ಪಾಲಿಗೆ ಸತ್ತು ಹೋಗಿದ್ದೀಯ. ಅಷ್ಟೇ ಅಲ್ಲ, ನಾನು ಈ ಮಟ್ಟಕ್ಕೆ ಬೆಳೆದಿದ್ದೇನೆ ಎಂದರೆ ಅದು ನಿನ್ನ ಮೇಲಿನ ದ್ವೇಷ ಹಾಗೂ ಕೋಪದಿಂದ. ನೀನು ಪ್ರೀತಿಯನ್ನು ಕೈಬಿಟ್ಟೆ, ನಾನು ನನ್ನ ಪ್ರಯತ್ನಗಳನ್ನು ಕೈಬಿಡಲಿಲ್ಲ. ಇಂದು ಸಮಸ್ಯೆ ಬಗೆಹರಿದಿದೆ ಎಂದು ಸಾಗರ್ ಅವಳಿಗೆ ಸ್ವಲ್ಪ ಹಣ ಮತ್ತು ವಾಸಿಸಲು ಒಂದು ಪುಟ್ಟ ಮನೆಯನ್ನು ನೀಡುವಂತೆ ಮಕ್ಕಳಿಗೆ ಆದೇಶ ನೀಡಿದನು. ಇನ್ನು ಅವನ 2 ಮಕ್ಕಳು ಅವನ ಕಂಪನಿಯನ್ನು ವಹಿಸಿಕೊಂಡರು. ಅವನ ದೊಡ್ಡ ಮಗ ಹೊಸ ವಾಸ್ತುಶಿಲ್ಪ ತಂತ್ರಗಳನ್ನು ಬಳಸಿಕೊಂಡು ಕಟ್ಟಡಗಳನ್ನು ಆಧುನೀಕರಿಸಿದನು. ಇನ್ನು 2ನೆಯ ಮಗ ಅವನ ಕೆಲಸ ಪ್ರಾರಂಭ ಮಾಡಿ ಪ್ರತಿಯೊಂದು ಯೋಜನೆಯನ್ನು ನಿಗದಿತ ಸಮಯಕ್ಕಿಂತ ಮೊದಲೇ ಪೂರ್ಣಗೊಳಿಸುತ್ತಿದ್ದ. 2 ಸಹೋದರರು ಒಟ್ಟಾಗಿ ಸಾಗರ್ ಹೆಸರನ್ನು ರಾಷ್ಟ್ರವ್ಯಾಪ್ತಿ ಪ್ರಸಿದ್ಧಪಡಿಸಿದರು. ಸಾಗರ್ ತನ್ನ ಬೆವರಿನೊಂದಿಗೆ ಅಡಿಪಾಯ ಹಾಕಿದ ಸ್ಥಳದಲ್ಲಿ ಅವನ ಪುತ್ರರು ನಂಬಿಕೆಯ ಚಾವಣಿಯನ್ನು ಸೇರಿಸಿದರು. ಅವರು ಕಾರ್ಮಿಕರಿಗೆ ಗೌರವ ಸಲ್ಲಿಸಿದರು. ಅವರು ಕಾರ್ಮಿಕರ ಮಕ್ಕಳಿಗಾಗಿ ಉಚಿತ ಆಸ್ಪತ್ರೆಗಳು ಮತ್ತು ಶಾಲೆಗಳನ್ನು ನಿರ್ಮಿಸಿದರು. ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಪ್ರೀತಿಸುವ ಜನರು ನಿಮ್ಮನ್ನು ನಿಮಗೆ ಪರಿಚಯಿಸಿಕೊಳ್ಳಲು ಇದ್ದಾರೆ. ಸಾಗರ್ನ ಗೆಲುವು ನಿತ್ಯಾಳನ್ನು ಸೋಲಿಸುವುದರಲ್ಲಿ ಅಲ್ಲ, ಬದಲಾಗಿ ಈ ಕಥೆಯನ್ನು ಸಾಗರ್ ಜೀವನ ಬೆಳೆಸಿಕೊಳ್ಳುವುದರಲ್ಲಿ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.